ನನ್ನ ಹೆಸರು ಅಂಜನ್ ಅಂತ. ನಾನು ಧಾರವಾಡ ಜಿಲ್ಲೆ ಕುಂದಗೋಳ ತಾಲೂಕಿನ ಒಂದು ಗೌಡಗಿರಿ ಅಂತ ಒಂದು ಹಳ್ಳಿ. ನನ್ನ ಫಸ್ಟ್ ಸಿನಿಮಾ ಎರ್ರಾಬಿರಿ ಅಂತ ಆ ಕಡೆ ಭಾಗದಲ್ಲಿ ಮಾತ್ರ ಜಾಸ್ತಿ ರಿಲೀಸ್ ಆಯಿತು. ಇಲ್ಲೂ ಆಗಿತ್ತು, ಬಟ್ ಥಿಯೇಟ್ರ್ ಸಿಕ್ಕಿದ್ದಿಲ್ಲ ನನಗೆ. ನಮ್ಮ ಕಡೆ ರಿಲೀಸ್ ಆದಮೇಲೆ ತುಂಬ ಹೆಸರು ಬಂತು. ಅದೊಂದು VT ಮೂಲಕ ನೋಡಿದ್ರಿ. ಅದಾದಮೇಲೆ ನಾನು ಇನ್ನೊಂದು ಸಿನಿಮಾ ಮಾಡಿದೆ, ಅದು ಕೂಡ ಶೂಟ್ ಕಂಪ್ಲೀಟ್ ಆಗಿದೆ. ಅದ್ರ ಜೊತೆಗೆ ನನಗೆ ಮಲ್ಲಿಕ್ ಸರ್ ತುಂಬ ಹಳೆಯ ಸ್ನೇಹಿತ ಪರಿಚಯ. ಸೊ ಅವರೊಂದು ಕತೆ ಮಾಡ್ಕೊಂಡಿದ್ರು. ಕತೆ ಕೇಳಿದಾದ್ಮೇಲೆ ಅವಾಗಲೇ ಹೇಳಿದ್ರು ಸರ್ ನಾನು ಹಿಂಗೆ ಅಪ್ರೋಚ್ ಅಂತ. ಸೊ ಅದರಲ್ಲಿ ನಾನು ಸೆಲೆಕ್ಟ್ ಆದೆ ಸಾಯಿ ಸ್ಟಾರ್ ಸಿನಿಮಾಸ್ ವತಿಯಿಂದ. ಚಾನ್ಸ್ ಕೊಟ್ಟಂತಹ ಮಲ್ಲಿಕ್ ಸರ್ಗೆ ಆ್ಯಂಡ್ ಅಶೋಕ್ ಸರ್ಗೆ, ದಾವಲ್ ಸರ್ಗೆ, ಸುಜಾತ ಅಕ್ಕಗೆ ಆ್ಯಂಡ್ ಟೋಟಲ್ ಎಲ್ಲ ತಂಡಕ್ಕೆ ಥ್ಯಾಂಕ್ ಯು. ಸರ್ ಪಾಪ್ಯುಲರ್ ನಾನೇನು ಆಗಿಲ್ಲ ಸರ್ ಇಲ್ಲಿವರೆಗೂ. ಅದು ಇಲ್ಲ, ಮೊದಲೆಲ್ಲ ಮಾಡ್ತಿದ್ದೆ ಸರ್. ಅಂದ್ರೆ ಚಿಕ್ಕ ಶಾರ್ಟ್ಸ್ ಎಲ್ಲ ಮಾಡ್ತಿದ್ದೆ. ಅವಾಗ ಯಾವ್ದು ರೀಲ್ಸ್ ಇರಲಿಲ್ಲ, ಇನ್ಸ್ಟಾಗ್ರಾಮ್ ಇರಲಿಲ್ಲ. ಮೊದಲು 2016-17 ಆವಾಗಲೇ ನಾನು ಮಾಡಿಬಿಡ್ತಾ ಇದ್ದೆ. ಫೇಸ್ಬುಕ್ ಆಗ್ತಾ ಇತ್ತು, ಅದು ವೈರಲ್ ಆಗಿತ್ತು. ಸೊ ಅದು ಅನ್ಅಫಿಷಿಯಲ್ ಆಗಿ ಮಾತಾಡ ಬಿಗ್ ಬಾಸ್ ಕೂಡ ಒಂದು 2 times ನನ್ನ ಕಾಲ್ ಬಂದಿತ್ತು ಆವಾಗಲೇ. ಪೇಪರ್ ಕೂಡ ತುಂಬ ಬಂದಿದೆ. ಅದು ಲಾಸ್ಟ್ OTT ಪ್ಲಾಟ್ಫಾರ್ಮ್ ನಾನು ಕಾಲ್ ಮಾಡಿದ್ರು. ನನಗೆ ಅಂದರೆ ಅಲ್ಲಿ ಗೊತ್ತಿಲ್ಲ ನನಗೆ ಹೇಗೆ ಹೋಗ್ಬೇಕು, ಅಲ್ಲಿ ಏನು ಮಾಡ್ಬೇಕಂತ. ನನಗೆ ತುಂಬ ಜನ ಸ್ನೇಹಿತರು ಬೇಡ ಬಿಗ್ ಬಾಸ್ ಬೇಡ, ಸಿನಿಮಾ ಮಾಡೋ ಅಂತ ಹೇಳಿದ್ರು. ಸೊ ಅವಾಗ ನನ್ನ ಶಾರ್ಟ್ ಫಿಲ್ಮ್ ಮಾಡ್ತಾ ಬಂದಾಗ ಸೋಷಿಯಲ್ ಮೀಡಿಯಾದಲ್ಲಿ ತುಂಬ ಫೇಮಸ್ ಆಗುತ್ತೆ. ಇವು ಬಿಗ್ ಬಾಸ್ಗೆ ಹೋಗ್ಬೇಕು, ಇನ್ನೊಂದು ಚಿಕ್ಕ ಹಳ್ಳಿ ಹುಡುಗ, ಒಂದು ಇಂಥ ನಟರಿಗೆ ನಾವು ಸಪೋರ್ಟ್ ಮಾಡಬೇಕು ಅಂತ. ಸೊ ಅವಾಗ ವೈರಲ್ ಆಗ್ತಾ ಆಯಿತು. ಸೊ ಎರ್ರಾಬಿರಿ ತುಂಬ ರಿಸಲ್ಟ್ ಚೆನ್ನಾಗತ್ತೆ ಆ ಕಡೆ, ನಮ್ಮ ಭಾಗದ ಕಡೆ. ಸಿನಿಮಾದಿಂದ ಹೆಸರಾಗಿದೆ. ಸೊ ಆ ಸಿನಿಮಾದಿಂದ ಬದುಕ್ತಾ ಇದ್ದೀನಿ. ಅದರಿಂದ ಇನ್ನೊಂದು ಸಿನಿಮಾ ಮಾಡಿದೆ, ಶೂಟ್ ಕಂಪ್ಲೀಟ್ ಆಗಿದೆ, ಜೊತೆಗೆ ಈ ಸಿನಿಮಾ. ಆ್ಯಂಡ್ ಈ ಸಿನಿಮಾದಲ್ಲಿ ಪಾತ್ರ ಬಗ್ಗೆ ಹೇಳ್ಬೇಕಂದ್ರೆ ಇದು ಪಕ್ಕ ಉತ್ತರ ಕರ್ನಾಟಕ ಭಾಷೆ ಸಿನಿಮಾ. ಇದು ಅಲ್ಲಿ ಉತ್ತರ ಕರ್ನಾಟಕದ ಸಂಸ್ಕೃತಿ, ನಮ್ಮ ಧರ್ಮ ಪರಂಪರೆ, ಅಲ್ಲಿ ಲೈಫ್ ಸ್ಟೈಲು. ಒಂದು ಹುಡುಗ ಓದಿದವ್ನು ಹೆಂಗೆ ನೋಡ್ತಾರೆ, ಓದಿದವ್ನು ಹೆಂಗೆ ನೋಡ್ತಾನೆ. ಸೊ ಹಳ್ಳಿನ ಯಾರು ಕಾಪಾಡ್ತಾರೆ? ಎಲ್ಲರೂ ಓದಿ ಪಟ್ನಾ ಸೇರಿದ್ರೆ ಹಳ್ಳಿ ಉದ್ಧಾರ ಮಾಡೋದು ಯಾರು? ಸಿಂಪಲ್ ಆಗಿ ಹೇಳ್ಬೇಕಂದ್ರೆ ಎಲ್ಲರೂ ಓದಿ ಸೀಟೆ ಸೇರಿ ಹಳ್ಳಿನ ಅನಾಥಾಶ್ರಮ ಮಾಡ್ತಿದ್ದಾರೆ ಮತ್ತು ವೃದ್ಧಾಶ್ರಮ ಮಾಡ್ತಿದ್ದಾರೆ. ನೀವು ಇವಾಗ ಹಳ್ಳಿಗೆ ಹೋಗಿ ಸರ್, ನಾನೇನು ರೀಸೆಂಟಾಗಿ ನಮ್ಮೂರಿಗೆ ಹೋಗಿದ್ದೆ. ಐ ಥಿಂಕ್ ಮಧ್ಯಾಹ್ನ 1 ಗಂಟೆ ಅನ್ಸುತ್ತೆ. ನಾನು 2020 ನೋಡಿದಾಗ ಹೋದಾಗ ತುಂಬ ಜನ ಸ್ನೇಹಿತರು ಬಂದು ಮಾತಾಡ್ತಾರೆ ನನ್ನ, ಅಣ್ಣ ಬಂದ್ರು ಅಂತ. ಮೊನ್ನೆ ಹೋದಾಗ ಒಬ್ರು ಕಾಣ್ತಾ ಇಲ್ಲ ಅವರಲ್ಲಿ, ಅಜ್ಜಿ ಅಜ್ಜ ವಯಸ್ಸಾದವರು. ಸೊ ಇದು ಏನಕ್ಕೆ ಆಗ್ತಿದೆ ಅಂದ್ರೆ ಜಾಬ್ ಸಿಗ್ತಾ ಇಲ್ಲ. ಸ್ವಲ್ಪ ಓದ್ಕೊಂಡು ಬೆಂಗಳೂರು ಸೆಟ್ಲ್ ಆಗ್ಬಿಡ್ತಾರೆ, ಅಪ್ಪ ಅಮ್ಮನ ಅನಾಥರ ಮಾಡ್ತಾರೆ, ಅದೇ ಊರನ್ನ ವೃದ್ಧಾಶ್ರಮ ಮಾಡ್ತಿದ್ದಾರೆ. ಸೊ ಇದು ಒಂದು ಅಲ್ಲೇ ಎತ್ಕೊಂಡು ಅಪ್ಪ ಅಮ್ಮನ ಹೇಗೆ ನೋಡ್ಕೋಬೇಕು, ಊರನ್ನ ಹೇಗೆ ಕಾಪಾಡಬೇಕು, ಊರಲ್ಲಿ ಆಗುವ ಅನ್ಯಾಯಗಳನ್ನು ಹೇಗೆ ತಡಿಬೇಕು, ಪಂಚಾಯತಿ ಏನಾಗ್ತಿರುತ್ತೆ, ಅಥವಾ ಓದಿ ಎಷ್ಟು ಜನ ಹಾಳಾಗ್ತಿದ್ದಾರೆ. ಎಕ್ಸಾಂಪಲ್ ಲವ್ ಆಗಿರ್ಬೋದು. ಈಗ ಎಲ್ಲರೂ ಹೇಳ್ತಾರೆ ಓದದೇ ಇರೋನೇ. ನನ್ನ ಈ ಸಿನಿಮಾದಲ್ಲಿ 1-2 ಲೈನ್ ಇದೆ, ನನ್ಗಿಂತ ಚೆನ್ನಾಗಿ ಓದೋನೇ ಲವರ್ ಬಿದ್ದು ಸತ್ತೋಗ್ತಾನೆ, ಅಂದ್ರೆ ಸಾಯಕ್ಕೆ ಅಟೆಂಪ್ಟ್ ಮಾಡಿರ್ತಾನೆ, ಅವ್ನು ಕಾಪಾಡ್ತಾನೆ. ಈ ತರ ತುಂಬಾ ನಿಮ್ಗೆ ಈ ತರ ಒಳ್ಳೊಳ್ಳೆ ಪಾಯಿಂಟ್ಸ್ ಇದೆ. ಅದನ್ನ ಅಚ್ಚುಕಟ್ಟಾಗಿ ನಮ್ಮ ಭಾಷೆಯಲ್ಲಿ ನಮ್ಮ ಭಾಗದ ಕಥೆನ ಇಟ್ಕೊಂಡು ಅಲ್ಲಿ ಹೇಗೆ ಒಬ್ಬ ಹುಡುಗನ ಲೈಫ್ ಸ್ಟೈಲ್ ಹೇಗಿರುತ್ತೆ ಅದನ್ನ ನೀಟಾಗಿ ತೋರಿಸಿದ್ದಾರೆ. ಪಕ್ಕಾ ಡಿ ಗ್ಲಾಮರ್ ಪಾತ್ರ ಇದು. ರಂಗಾಯಣ ಸರ್ ಜೊತೆ ವರ್ಕ್ ಮಾಡಿದ್ರೆ ತುಂಬಾ ಖುಷಿ ಆಯಿತು. ಆ್ಯಂಡ್ ರಾಜೇಶ್ ಕಾರ್ ಅಂತ ಆಗಿರ್ಬೋದು, ತುಂಬಾ ಜನ ಕಲಾವಿದರು ತುಂಬಾ ಸಪೋರ್ಟ್ ಮಾಡಿ ತುಂಬಾ ಚೆನ್ನಾಗಿ ಮಾಡಿದೀವಿ. ಮಾಧ್ಯಮ ಸ್ನೇಹಿತರಿಂದಾನೆ ನಾವು ಇವತ್ತು ಈ ಲೆವೆಲ್ ಬಂದಿದ್ದೀನಿ. ನನ್ನ ಎಲ್ಲ ತುಂಬಾ ಜನ ಇಂಟರ್ವ್ಯೂ ಮಾಡಿದ್ದಾರೆ. ನೀವು ಯಾವಾಗ ಹೇಳಿದ್ರಿ ಸರ್ ಪಾಪ್ಯುಲರ್ ಅಂತ, ನಾನು ಪಾಪ್ಯುಲರ್ ಮಾಡಿದೆ ಮೀಡಿಯಾ. ಸೊ ಆ ಮೀಡಿಯಾಗೆ ನಾನು ಯಾವ್ದು ಋಣಿ ಆಗಿರ್ತೀನಿ. ನಮ್ಮ ಸಿನಿಮಾ ದಯವಿಟ್ಟು ಪ್ರಮೋಟ್ ಮಾಡಿ, ಚೆನ್ನಾಗಿದ್ರು ಪ್ರಮೋಟ್ ಮಾಡಿ, ಸುಮ್ಮನೆ ಬೇಡ. ಫಸ್ಟ್ ಆಫ್ ಆಲ್ ಸಾರಿ, 5-10 minutes ಲೇಟ್ ಆಯ್ತು. ನಾನು ಊರಿಂದ ಬರಬೇಕಾಗಿದ್ದರಿಂದ ಮೈಕ್ ಹತ್ರ ಇಟ್ಕೊಂಡು ಸೊ ಕ್ಷಮಿಸಿ. ಮೈಕ್ ಹತ್ರ ಇಟ್ಕೊಂಡು ಮಾತಾಡಿದ್ರೆ ಅಲ್ಲಿ ರೆಕಾರ್ಡ್ ಆಗುತ್ತೆ. ಓಕೆ ದಿಸ್ ಇಸ್ ಓಕೆ. ನಾನು ಚೈತ್ರ ತೋಟದ ಅಂತ ಗುರುತಿಸ್ಕೊಳಕ್ಕೆ ಇಷ್ಟಪಡ್ತೀನಿ. ಸೊ ಮೂಲತಃ ಹುಬ್ಬಳ್ಳಿಯವಳು. ನಾನು ಸರ್ನ ಫಸ್ಟ್ ಕತೆ ಕೇಳೋಕ್ಕೆ ಮೀಟ್ ಆದಾಗ ನಮಗೆ ಕನೆಕ್ಟ್ ಆಗಿದ್ದು ಒಂದು ಅಂದರೆ ನಮ್ಮ ತಾತ ಹುಟ್ಟು ಬೆಳೆದಿದ್ದ ಊರೆಲ್ಲ ಬಾಗಲಕೋಟೆ ಜಿಲ್ಲೆ ಬಾದಾಮಿಯಲ್ಲಿ. ಸೊ ಅದೊಂದು ಸ್ವಲ್ಪ ಕನೆಕ್ಟ್ ಆಯಿತು. ಆ್ಯಂಡ್ ಕತೆ ಕೂಡ ನಮ್ಮ ಸೊಗಡು, ಲೈಕ್ ನಮ್ಮ ಉತ್ತರ ಕರ್ನಾಟಕ ಭಾಗದ ಎಲ್ಲ, ಲೈಕ್ ಈ ನಾಟಿ ಅಂತಿರಲ್ಲ, ದಟ್ ರಫ್ ಆ್ಯಂಡ್ ಟಫ್, ಆ ಸ್ಟೈಲ್, ಆ ಹಳ್ಳಿ ಸೊಗಡೇನಿದೆ ಆ ಕಥೆಯಲ್ಲಿ ಲೈಕ್ ನಿಮಗೆ ತುಂಬ ಎದ್ದು ಕಾಣುತ್ತೆ. ಆ್ಯಂಡ್ ನನ್ನ ಪಾತ್ರಕ್ಕೆ ಬಂದರೆ
ಸ್ವಲ್ಪ ನಮ್ಮ ಊರ್ ಕಡೆ ತುಂಬಾ ಇದು ಹಾರ್ಟ್ ಟಚಿಂಗ್ ಇರುತ್ತೆ. ಲೈಕ್ ಒಬ್ಬ ಹುಡುಗಂಗೆ ಅಕ್ಕನ ಮಗಳು ಇಲ್ಲ ಆ ಥರ ಲೈಕ್ ಮಾವ ಅಂತ ಕರ್ಸ್ಕೊಳ್ಳೋದು. ಸೊ ದ್ಯಾಟ್ ರಿಲೇಷನ್ ತುಂಬಾನೇ ಪ್ಯೂರ್ ಅನ್ಕೊಳ್ಳಿ. ಲೈಕ್ ಫ್ಯೂಚರಲ್ಲಿ ಅವ್ರ ಮದುವೆ ಆಗ್ಬೋದು ಆಗ್ದಲೇ ಇರ್ಬೋದು, ಬಟ್ ದೆನ್ ದಟ್ ಚೈಲ್ಡ್ಹುಡ್ ಜರ್ನಿ ಏನಿರುತ್ತೆ ಇವ್ರದ್ದು ಅಕ್ಕನ ಮಗಳ ಜೊತೆ ಇಲ್ಲ ಮಾವನ ಜೊತೆ, ಸೊ ದಟ್ ವಿಲ್ ಬಿ ವೆರಿ ಬ್ಯೂಟಿಫುಲ್. ಸೊ ಆ ಕಥೆನ ಇಲ್ಲಿ ತೋರಿಸಿದ್ದಾರೆ. ಇದು ತುಂಬಾ ಜನಕ್ಕೆ ಕನೆಕ್ಟ್ ಆಗುತ್ತೆ ಅಂತ ನಾನು ನಂಬಿದ್ದೀನಿ. ಆ್ಯಂಡ್ ಕತೆ ತುಂಬಾ ಚೆನ್ನಾಗಿದೆ. ನನಗೆ ಇದರಲ್ಲಿರೋ ಸಾಂಗ್ಸ್ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಸೊ ಸ್ವಲ್ಪ ಸ್ವಾರ್ಥಿಯಾಗಿ ಪ್ರಿಯಾರಿಟಿ ವೈಸ್ ನಾನು ಮಾಡಿರೋ ಸಾಂಗ್ಗಳನ್ನ ಸಿಕ್ಕಾಪಟ್ಟೆ ಇಷ್ಟಪಡ್ತೀನಿ. ಅದಾದಮೇಲೆ ನನಗೆ ಪರ್ಸ್ನಲಿ ನಮ್ಮ ಡೈರೆಕ್ಟರ್ ಸರ್ ಮಲ್ಲಿಕಾರ್ಜುನ್ ಸರ್ ಒಂದು ಲಿರಿಕ್ಸ್ನ ಬರೆದಿದ್ದಾರೆ. ಅದು ನನಗೆ ತುಂಬಾ ಇಷ್ಟ ಆಯಿತು. ಒಂದು ಲೈನ್ ಇದೆ, ಸೊ ಐ ಡೋಂಟ್ ವಾಂಟ್ ರಿವೀಲ್ ಇಟ್ ನಾವು, ಬಟ್ ತುಂಬ ಚೆನ್ನಾಗಿದೆ ಅದು ಕತೆ. ಆ್ಯಂಡ್ ಸಾರಿ ಹಾಡಲ್ಲಿ ಸಸ್ಪೆನ್ಸ್ ಇದೆಯಾ? ಸಸ್ಪೆನ್ಸ್ ಇಲ್ಲ, ಬಟ್ ಆ ಲೈನ್ ತುಂಬ ಚೆನ್ನಾಗಿದೆ. ಬಟ್ ಐ ಡೋಂಟ್ ನೋ ಇವಾಗ ಹೇಳ್ಬೋದಲ್ಲ. ಸೊ ಯಾ ಸಾಂಗ್ ಯಾ ಆ್ಯಂಡ್ ಟೆಕ್ನಿಕಲ್ ವೈಸ್ ಕೂಡ ತುಂಬ ಸ್ಟ್ರಾಂಗ್ ಆಗಿದೆ ಟೀಮ್. ಆ್ಯಂಡ್ ಕ್ಯಾಸ್ಟಿಂಗ್ ವೈಸ್ ಕೂಡ ಅಷ್ಟೇ ತುಂಬ ದೊಡ್ಡವ್ರ ಜೊತೆ ವರ್ಕ್ ಮಾಡುವಂಥ ಅವಕಾಶ ಸಿಕ್ತು. ಆ್ಯಂಡ್ ಕಮಿಂಗ್ ಟು ರೂರಲ್ ಸ್ಟಾರ್ ಅಂಜನ್ ಅವರು, ಓಕೆ, ಅಂಜನ್ ಅವರು ಹಿ ಈಸ್ ವೆರಿ ಡೆಡಿಕೇಟೆಡ್ ಆನ್ ದ ಸೆಟ್ಸ್. ಆ್ಯಂಡ್ ಅವ್ರು ಹೇಳಿದ್ರು ಇಟ್ ಇಸ್ ಅ ಡಿ ಗ್ಲಾಮ್ ಪಾತ್ರ ಅಂತ. ಸೊ ಅದೇ ತಕ್ಕನಂಗೆ ಹಿ ಹ್ಯಾಸ್ ಡನ್ ಎಲ್ಲ ಶ್ರಮನ ವಹಿಸಿ ಮಾಡಿದ್ದಾರೆ. ಆ್ಯಂಡ್ ಸೆಟ್ಟಲ್ಲಿ ಕೂಡ ಅಷ್ಟೇ, ನಾನು ಏನೋ ವರ್ಕ್ ಮಾಡೋಕ್ಕೆ ಅಂತ ಬಂದಿದ್ದೀನಿ ಅಂತ ಅನ್ನಿಸ್ಲಿಲ್ಲ. ತುಂಬಾ ಖುಷಿ ಆಯಿತು. ಇಡೀ ಶೂಟಿಂಗ್ ಜರ್ನಿ ಕಂಪ್ಲೀಟ್ಲಿ ನಮಗೆ ಒಂದು ಫ್ಯಾಮಿಲಿ ಜೊತೆ ಇದ್ದಂಗೆ ಇತ್ತು. ಆ್ಯಂಡ್ ಸಿನ್ಸ್ ನಾವು ಬಾದಾಮಿಯಲ್ಲೇ ಎಲ್ಲ ಶೂಟ್ ಮಾಡಿದ್ರಿಂದ ನಮ್ಮ ಊರು ಅನ್ನೋ ಒಂದು ಸೆಂಟಿಮೆಂಟ್ ಸ್ವಲ್ಪ ಕನೆಕ್ಟ್ ಆಯಿತು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ ಯು ಸೋ ಮಚ್ ಮಲ್ಲಿಕ್ ಸರ್ಗೆ ಈ ಅವಕಾಶ ಕೊಟ್ಟಿದ್ದಕ್ಕೆ, ಆ್ಯಂಡ್ ಆಲ್ಸೋ ಅಂಜನ್ ಅವ್ರಿಗೆ ಟು ಸೆಲೆಕ್ಟ್ ಮೀ, ಲೈಕ್ ಬೀಯಿಂಗ್ ಅ ಪಾರ್ಟ್ ಆಫ್ ದ ಸೆಲೆಕ್ಷನ್ ಪ್ರಾಸೆಸ್. ಆ್ಯಂಡ್ ನಮ್ಮ ಸಾಯಿ ಸ್ಟಾರ್ ಸಿನಿಮಾಸ್ ಅನ್ನೋ ಒಂದು ಹೊಸ ಬ್ಯಾನರಿಂದ ಈ ಹುಲಿಬೀರ ಅನ್ನೋವಂಥ ಮೊದಲನೇ ಚಿತ್ರ ಬರ್ತಾ ಇದೆ. ಅದರಲ್ಲಿ ನಾನು ಪಾತ್ರ ವಹಿಸಿದ್ದೀನಿ ಅಂತ ನನಗೆ ತುಂಬ ಖುಷಿ ಇದೆ. ಆ್ಯಂಡ್ ಇದೇ ರೀತಿ ಸಾಯಿ ಸ್ಟಾರ್ ಸಿನಿಮಾ ಬ್ಯಾನರ್ಸಿಂದ ಒಳ್ಳೊಳ್ಳೆ ಸಿನಿಮಾಗಳು ಬರಲಿ. ಆ್ಯಂಡ್ ಹೊಸ ಪ್ರತಿಭೆಗಳು ನಮ್ಮಂಥವ್ರಿಗೆ ಇನ್ನೂ ಹೆಚ್ಚು ಅವಕಾಶ ಕೊಟ್ಟು ಅವ್ರನ್ನ ಬೆಳೆಸಲಿ ಅಂತ ಒಳ್ಳೇದು ಬಯಸ್ತೀನಿ. ಆ್ಯಂಡ್ ಯಾ ಥ್ಯಾಂಕ್ ಯು ಸೊ ಮಚ್. ಸಾರಿ, ಇವಾಗ ಇದೇ ಫಸ್ಟ್ ಬಿಡುಗಡೆ ಆದರೆ ಇದೇ ನನ್ನ ಡೆಬ್ಯೂ ಸಿನಿಮಾ ಅಂತ ಹೇಳ್ಬೋದು. ಬಟ್ ಇದಕ್ಕೂ ಮುಂಚೆ ಮಾಡಿದ್ದೀನಿ ಸರ್. ಆ್ಯಸ್ ಎ ಲೀಡ್ ನಾನು ಸೆಕೆಂಡ್ ಲೀಡಾಗಿ ಬ್ರಹ್ಮರಾಕ್ಷಸ ಅಂತ ವರ್ಕ್ ಮಾಡಿದ್ದೆ, ಡೈರೆಕ್ಟರ್ ಶಂಕರ್ ಅವ್ರದ್ದು. ಆ್ಯಂಡ್ ವಿದುರ ಅಂತ ಪ್ರೆಸ್ ಮೀಟಿಗೆ ಮೋಕ್ಷೇಂದ್ರ ಸರ್ ಆ್ಯಂಡ್ ಮನು ಸರ್ ಬಂದಿದ್ರು. ಆ್ಯಂಡ್ ಅದರದ್ದು ಆಡಿಯೋ ಲಾಂಚ್ ಆಗಿತ್ತು ಬೈ ನಾರಾಯಣ್ ಸರ್, ಎಸ್ ನಾರಾಯಣ್ ಸರ್. ಅದೊಂದು ಬಿಡುಗಡೆಗೆ ರೆಡಿ ಇದೆ. ಆ್ಯಂಡ್ ಈಗ ಆಸ್ ಒನ್ ಆಫ್ ದಿ ಲೀಡ್ ಚೌಕಿದಾರಲ್ಲಿ ಮಾಡಿದ್ದೀನಿ ಅಂಡರ್ ಚಂದ್ರಶೇಖರ್ ಬಂಡಿಯಪ್ಪ ಸರ್. ಆ್ಯಂಡ್ ಬ್ರಹ್ಮರಾಕ್ಷಸ ಟೀಮ್ ಜೊತೆನೇ ಇನ್ನೊಂದು ಮೂವಿ ಬರ್ತಿದೆ. ಸೊ ಇಟ್ ವಿಲ್ ಬಿ ಲೈಕ್ ರಿವೀಲ್ಡ್ ಸೂನ್. ಯಾ ಅದೇ ಡೆಬ್ಯೂ ಮೂವಿ ಅನ್ನೋ ಥರ ಈಗ ನನಗೆ. ಓಕೆ, ಈ ಸಿನಿಮಾದ ಸಿನಿಮಾಟೋಗ್ರಫರ್ ಸನಾತನ್. ಥ್ಯಾಂಕ್ ಯು. ಒಂದು ಒಳ್ಳೆ ಕತೆ ಮಾಡಿಕೊಂಡು ಫಸ್ಟ್ ಟೈಮ್ ಸನಾತನ್ ಇದೊಂದು ಈ ಥರ ಒಂದು ಸಿನಿಮಾ ಒಂದು ಆಗೋದ್ರಲ್ಲಿದೆ. ಒಂದ್ಸರಿ ಬಂದು ಮಾತಾಡೋಣ ಅಂತ ಕಂಪ್ಲೀಟ್ ಕತೆ ಹೇಳೋರು. ಕತೆ ಇಷ್ಟ ಆಯಿತು. ಆವಾಗ ಒಂದು ಚಾಲೆಂಜ್ ಥರ ಏನೊಂದು ವಿಷಯ ಅಂತಂದರೆ ಎಲ್ಲರೂ ಸ್ವಲ್ಪ ಉತ್ತರ ಕರ್ನಾಟಕದ ಭಾಗದ ಆ ಒಂದು ಜಾಗದಲ್ಲಿ ಶೂಟಿಂಗ್ ಮಾಡೋದು. ಆಮೇಲೆ ಅಲ್ಲಿ ಒಂದು ರಂಗಭೂಮಿ ಕಲಾವಿದರು, ಆಮೇಲೆ ತುಂಬ ಹೊಸದಾಗಿ ಒಂಥರ ಸ್ಕ್ರೀನ್ನ ಫೇಸ್ ಮಾಡೋದು ತುಂಬ ಜನ ಇರ್ತಾರೆ. ನಾವು ಅತಿ ಕಡಿಮೆ ಸಮಯದಲ್ಲಿ ಎಫೆಕ್ಟಿವ್ ಆಗಿ ತೆಗಿಬೇಕು ಆ ಥರ ಎಲ್ಲ ಸ್ವಲ್ಪ ಚಾಲೆಂಜಸ್ ಎಲ್ಲ ಇತ್ತು. ಈ ಬಗ್ಗೆ ನಿರ್ದೇಶಕರು ನಮ್ಗೆ ಹೇಳಿದಾಗ ನಾನು ಫಸ್ಟ್ ಅವ್ರಿಗೆ ಒಂದು ರೌಂಡ್ ಡಿಸ್ಕಸ್ ಮಾಡಿ ಟೆಕ್ನಿಕಲ್ ಏನೇನು ಬೇಕು ನನ್ನ ಒಂದು ಕೆಲಸನ ಮಾಡೋದಕ್ಕೆ ಏನೇನು ಬೇಕೆಲ್ಲ ಕೇಳಿದ್ವಿ. ಅವಾಗ ನಾನು ಒಂದು 2 ಕ್ಯಾಮ್ರಾ ಕೇಳಿದಾಗ ನಮ್ಮ ನಿರ್ಮಾಪಕರು 3 ಜನ ನಿರ್ಮಾಪಕರು ನನಗೆ ತುಂಬಾ ನಮ್ಗೆ ಸಪೋರ್ಟ್ ಮಾಡಿದ್ದಾರೆ. ನಾನು 2 ಕ್ಯಾಮ್ರಾ ಕೇಳಿದ್ದೀನಿ, ಇಡೀ ಪಿಕ್ಚರಲ್ಲಿ ನನಗೆ 2 ಕ್ಯಾಮ್ರಾ ಬೇಕು ಸರ್ ನನಗೆ ಅಂದಾಗ ನಿರ್ದೇಶಕರು ನಿರ್ಮಾಪಕರು ನನಗೆ ಸಪೋರ್ಟ್ ಮಾಡಿದ್ರು. ನನ್ನ ಜೊತೆಗೆ ನನ್ನ ತಂಡದಲ್ಲಿ ಹರ್ಷ ಅಂತೇಳಿ ನನ್ನ ಜೊತೆ ಕೆಲಸ ಮಾಡೋದು ಇನ್ನೊಬ್ಬ ಡಿ.ಒ.ಪಿ ಅವ್ರನ್ನೇ ಕೂತಿದ್ದಾರೆ. ನಮ್ಮ ಇಡೀ ಚಿತ್ರ ತಂಡ ಅವ್ರ ಜೊತೆಗೆ ಅಷ್ಟು ದಿವಸ ಕೆಲಸ ಮಾಡಿದ್ವಿ ಶೂಡಲ್ಲಿ. ಯಾವತ್ತು ಒಂದು ದಿವಸ ನಮಗೆ ಕೆಲಸ ಈ ಥರ ಮಾಡ್ತಿದ್ದೀವಿ ಎಷ್ಟು ಜನ ಎಲ್ಲ ಸೇರಿ ಒಟ್ಟಿಗೆ ಅಂದರೆ ಒತ್ತಡದಲ್ಲಿ ಯಾವುದೂ ಮಾಡಿಲ್ಲ. ಎಲ್ಲ ಖುಷಿಯಾಗಿ
ಚೆನ್ನಾಗಿ ಆದಷ್ಟು ಅಂದರೆ ಎಲ್ಲರೂ ಸಪೋರ್ಟ್ ಮಾಡಿದ್ರು, ಚೆನ್ನಾಗಾಯಿತು ಎಲ್ಲ. ನಾವು ಅಂದ್ಕೊಂಡಂಗೆ ಎಲ್ಲ ಮುಗಿಸಿದ್ದೀವಿ. ಇನ್ನು ನೆಕ್ಸ್ಟ್ ರಿಲೀಸಿಗೆ ರೆಡಿ ಆಗ್ತಾ ಇದೆ. ನಿಮ್ಮೆಲ್ಲರ ಸಹಕಾರ ಮತ್ತು ಸಪೋರ್ಟ್ ಬೇಕು. ಇಲ್ಲ ಸರ್, ಎಲ್ಲ ಲೈವ್ ಲೊಕೇಶನ್ಸು. ಅದು ಆ್ಯಕ್ಚುಲಿ ಹೇಳ್ಬೇಕು, ಸ್ವಲ್ಪ ನಿರ್ದೇಶಕರದ್ದು ಹೆಂಗಿತ್ತು ಡಿಮ್ಯಾಂಡ್ ಅಂದರೆ ಒಂದು ಸ್ವಲ್ಪ ರಾಲ್ ಅಂದರೆ ಹೆಂಗೆ ಕ್ಯಾಂಡಿಡೇಟ್ ಥರದ ಮಾಡಬೇಕಿತ್ತು. ಬಟ್ ತುಂಬ ಪ್ಯೂರ್ ಕ್ಯಾಂಡಿಡೇಟ್ ಮಾಡೋಕ್ಕೆ ಹೋಗಿಲ್ಲ. ಸ್ವಲ್ಪ ನಮ್ಮ ಸಿನಿಮಾಟಿಕ್ ಏನೇನು ಬೇಕು ಅದನ್ನು ಪ್ರಯತ್ನ ಮಾಡಿದ್ದೀವಿ.